ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ತುಂಬ ಸಿಂಪಲಾಗಿ ಈಸಿಯಾಗಿ ಹೇಗೆ ಫಿಶ್ ತವಾ ಫ್ರೈನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಜಾಸ್ತಿ ಇಂಪಾರ್ಟೆಂಟ್ ಏನಿಲ್ಲ ಇದಕ್ಕೆ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಬ್ಯಾಚುಲರ್ಸ್ಗಳಿಗಂತೂ ಒಳ್ಳೆ ಇದು ಯಾಕೆಂದರೆ ಯಾವುದು ರುಬ್ಬಂಗಿಲ್ಲ, ಮಾಡೋಂಗಿಲ್ಲ. ಸ್ವಲ್ಪ ಮನೇಲಿರೋ ಐಟಮಲ್ಲೇ ಹಾಕ್ಕೊಂಡು ಒಳ್ಳೆ ಫಿಶ್ ತವಾ ಫ್ರೈನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ, ಖಾರವಾಗಿ, ಹುಳಿ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಫಿಶ್ನ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಥರ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಇವಾಗ ಒಂದು 100 ಗ್ರಾಮಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು MTR ಬರುತ್ತಲ್ಲ, ಅದನ್ನು ಚಿಲ್ಲಿ ಪೌಡರ್ನ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 100 ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಫಿಶ್ಗೆ ಬೇಕಲ್ವ, ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಮೀನಿಗೆ ಜಾಸ್ತಿ ಖಾರ, ಹುಳಿ, ಉಪ್ಪು, ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಸ್ವಲ್ಪ ಅದು ಮುಂದೆ ಹಾಕಿ ಈಗ ನಾನು ಅದು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಸಣ್ಣ ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ನನಗೆ ಹುಣಸೆ ಹುಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಫಿಶ್ದು. ನಾನು ಹುಣಸೆ ಹುಳಿಯನ್ನು ನೆನೆಸಿ ಅದರ ರಸನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂದರೆ ನೀವು ನಿಂಬೆ ರಸನ ಹಾಕ್ಕೋಬೋದು. ಈಗ ನೋಡ್ತಾ ಇರ್ಬೋದು, ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಅದು ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು, ಹಾಗಾಗಿ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹುಣಸೆ ರಸ ಅಷ್ಟೇ ಯೂಸ್ ಮಾಡಿರೋದು, ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು, ಈ ಹದದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ನಾನು ಒಂದೇ ಫಿಶ್ನ ತೊಗೊಂಡು ನಾನು ಅದಕ್ಕೆ ಆ ಖಾರನ ಹಚ್ಚುತ್ತಾ ಇದ್ದೀನಿ ನೀಟಾಗಿ. ಇದು ನೋಡ್ತಾ ಇರ್ಬೋದು, ನಾನು ಈ ಥರ ಇದ್ರಾಗಿ ಕೈಲೇ ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ಪೂನಲ್ಲಿ ಹಚ್ಚೋದ್ಕಿಂತ ಕೈಯಲ್ಲಿ ನಾವು ಅದ್ರ ಮೇಲೆ ನೀಟಾಗಿ ಹಚ್ಚಿ ಮಡಗೋದ್ರಿಂದ ನೀಟಾಗಿ ಖಾರ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕೈಲೇ ಅದಕ್ಕೆ ಹಚ್ಚುತ್ತಾ ಇದ್ದೀನಿ. ನಾವು 2 ಸೈಡು ಕೂಡ ಕೋಟಿಂಗ್ ಮಾಡಿಕೊಂಡು ನಾವು ಇವಾಗ ಎತ್ತಿಟ್ಕೊಳ್ಳೋಣ. ಇದೇ ಥರ ಸೇಮ್ ಎಲ್ಲ ಮೀನುಗಳಿಗೂ ನಾನು ಕೋಟಿಂಗ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಹದದಲ್ಲಿ ನಾವು ಮೀನಿಗೆ ಖಾರ ಉಪ್ಪನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಮೀನುಗಳಿಗೂ ಸೇಮ್ ಇದೇ ಥರನೇ ಹಚ್ಚಿ ಇಟ್ಕೊಂಡಿದ್ದೀನಿ. ಇದು ಮಿನಿಮಮ್ಮು ಒಂದು ಅರ್ಧ ಗಂಟೆ ಅಥವಾ 1 ಅವರಾರು ನೆನೆಯೋಕ್ಕೆ ಅಂತ ಬಿಡಬೇಕು, ರೆಸ್ಟ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಖಾರ ಉಪ್ಪು ಹಿಡಿಯುತ್ತೆ. ಈಗ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಅದನ್ನು. ನೀವು ಎಷ್ಟಾಗುತ್ತೋ ಆದಷ್ಟು ತುಂಬ ಹೊತ್ತು ನೆನೆಸಿದ್ರೂ ಕೂಡ, ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹಚ್ಚಿ ಸಂಜೆ ಮಾಡೋದ್ರಿಂದನೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನೋಡ್ತಾ ಇರ್ಬೋದು, ಇವಾಗ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಇವಾಗ ನಾನು ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಕಾದಾದ್ಮೇಲೆ ನಾವು ಫಿಶನ್ನು ಹಾಕೋಬೇಕಾಗುತ್ತೆ. ಒಂದು ಸ್ವಲ್ಪನೂ ಕೂಡ ಕೋಟಿಂಗ್ ಆ ಕಡೆ ಈ ಕಡೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪನೂ ಕೂಡ ಕೋಟಿಂಗು ತವಾಗೆ ಹತ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ ಫಿಶ್ಶು. ನೋಡ್ತಾ ಇರ್ಬೋದು, ಈಗ ನಿಧಾನ ಉರಿಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ನಾನು ಮಡ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಚೂರು ಕೂಡ ತವಕ್ಕೆ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಫಿಶ್ಶು. ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದಂಥ ಟೇಸ್ಟಿಯಾದ ಫಿಶ್ ತವಾ ಫ್ರೈನ ಟ್ರೈ ಮಾಡಿ ಅಂತ. ಈಗ ರೆಡಿ ಆಗಿದೆ ಇದು. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.